ಊಟ ಆಗಬೇಕಾದ್ರೆ, ಭೋಜನ ನಡಿಬೇಕಾಗಿದ್ರೆ ಮೊದಲು ಹಸಿವೆ ಆಗಬೇಕು ಮನುಷ್ಯನಿಗೆ. ಹಸಿವೆನೇ ಇಲ್ದಿದ್ರೆ ಅದೇ ಒಂದು ರೋಗ. ಹಸಿವೆ ಆಯ್ತು ಅಂತಂದ್ರೂ ಗೋಳು, ಹಸಿವೆ ಆಗ್ಲಿಲ್ಲ ಅಂದ್ರೂ ಗೋಳು. ಹಸಿವೆ ಆಯ್ತು ಅಂತಂದ್ರೆ ಖರ್ಚಾಗ್ತದಲ್ಲ ಅಂತ ದುಃಖ ಪಡ್ತಾರೆ, ಹಸಿವೆ ಆಗ್ಲಿಲ್ಲ ಅಂತಂದ್ರೆ ಏನೋ ರೋಗ ಹಿಡಿದಿದೆ ಅಂತ. ಡಾಕ್ಟರ್ ಹತ್ರ ಹಾಗುಂಟು, ಯಾಕೋ ಹಸಿವೆನೇ ಆಗೋದಿಲ್ಲ, ಊಟನೇ ಸೇರೋದಿಲ್ಲ, ಹಸಿವೆನೇ ಆಗೋದಿಲ್ಲ ಅಂತ. ಹಸಿವೆ ಆದ್ರೂ ಗೋಳು, ಆಗದಿದ್ರು ಗೋಳು. ಆಗಬೇಕು, ಆರೋಗ್ಯಕ್ಕೆ ಹಸಿವೆ ಆಗಬೇಕು. ಹಸಿವೆ ಆದ್ಮೇಲೆ ಮನುಷ್ಯ ಏನ್ ಮಾಡ್ತಾನೆ, ಏನ್ ಊಟ ಮಾಡೋಣ ಅಂತ ಒಂದು ಚಿಂತನೆ ಮಾಡ್ತಾನೆ. ಏನ್ ಅಡಿಗೆ ಮಾಡೋದು ಅಂತ ಪ್ಲಾನ್ ಮಾಡ್ತಾರೆ ಕೂತ್ಕೊಂಡು, ಇವತ್ತೇನ್ ಮಾಡೋದು. ಆಮೇಲೆ ಚಿಂತನ ಆದ್ಮೇಲೆ ಅದಕ್ಕೆ ಪ್ರಯತ್ನ ಮಾಡ್ತಾನೆ. ಇಷ್ಟೆಲ್ಲ ತರಬೇಕು, ಪದಾರ್ಥಗಳನ್ನು ತರಬೇಕು, ಹೇಗೆ ಮಾಡೋದು ಏನು ಅಂತ ಅದಕ್ಕೆ ಪ್ರಯತ್ನ ಮಾಡ್ತಾನೆ. ಸಾಮಾನು ತರ್ತಾನೆ, ಅಡಿಗೆ ಮಾಡ್ತಾನೆ, ಇದೆಲ್ಲ ನಡೀತದೆ. ಅದಾದ ಮೇಲೆ ಊಟನೂ ಮಾಡ್ತಾನೆ. ಇಷ್ಟು ಪ್ರಯತ್ನದಲ್ಲಿ ಸೇರ್ತದೆ. ಮೊದಲು ಹಸಿವೆ, ಆಮೇಲೆ ಹಸಿವೆ ನೀಗಿಸಲಿಕ್ಕೆ ಏನ್ ಮಾಡಬೇಕು ಅನ್ನುವಂಥ ಚಿಂತನ, ಮನೋವ್ಯಾಪಾರ ನಡೀತದೆ. ಮನೋವ್ಯಾಪಾರ ಆದ್ಮೇಲೆ ಪ್ರಯತ್ನ, ದೈಹಿಕ ವ್ಯಾಪಾರ ನಡೀತದೆ. ಊಟದ ತನಕ ಆಯ್ತು, ನಮ್ ಕೆಲಸ ಮುಗಿತಾನೆ. ಇದೆಲ್ಲ ನಮ್ ಕೆಲಸ ಅಂತಲ್ಲ, ಎಲ್ಲ ಪರಮಾತ್ಮನೇ ನಮ್ಮ ಮೂಲಕ ಮಾಡಿಸ್ತಾನೆ ಅಷ್ಟೇನೆ, ನಮ್ಮ ಕೆಲಸ ಅಂತ ಅನಿಸೋ ಹಾಗೆ. ಊಟ ಆದ್ಮೇಲೆ ಒಳಗಡೆ ಪಚನ ಆಗ್ಬೇಕಲ್ಲ, ಅದು ನಮ್ದೇನಿಲ್ಲ ಅದರಲ್ಲಿ. ಆ ಪಚನ ಮಾಡಿಸುವವನು ಅವನು, ಪರಮಾತ್ಮ ಪಚನ ಮಾಡಿಸ್ತಾನೆ. ಪಚನ ಆದ್ಮೇಲೆ ಆನಂದ ಕೊಡ್ತಾನೆ. ಪಚನ ಆದ್ಮೇಲೆ ಆನಂದ, ಇಲ್ದಿದ್ರೆ ಆನಂದ ಆಗುದಿಲ್ಲ. ಪಚನ ಆಗ್ಲಿಲ್ಲ ಅಂದ್ರೆ ಇಂದದ್ದೇ ಮಹಾಹಿಂಸೆ ಆಗಿಬಿಡ್ತದೆ. ಸಾಕಷ್ಟು ತಿಂದು ಬಿಡೋದು, ಆಮೇಲೆ ಹೊಟ್ಟೆ ಪಚನ ಆಗ್ಲಿಲ್ಲ ಅಂತಂದಾಗ ಮಾರನೇ ದಿವಸ ಬೇಡ ಅದು ಹಿಂಸೆ. ಆನಂದ ಆಗ್ಬೇಕು. ಪಚನ ಆಯ್ತು ಅಂತಂದ್ರೆ ಆಮೇಲೆ ಆನಂದ, ನಿದ್ದೆ ಚೆನ್ನಾಗಿ ಬಂದು ಆಯ್ತು ಅಂದ್ರೆ ಆನಂದ. ಇಲ್ಲ ಪಚನನೇ ಆಗ್ಲಿಲ್ಲ ಅಂದ್ರೆ ರಾತ್ರಿ ನಿದ್ದೆನೂ ಬರೋದಿಲ್ಲ, ಆನಂದವೂ ಇಲ್ಲ. ಹೀಗೆ ಭೋಜನ ಅಂತಂದ್ರೆ ಇಷ್ಟು ಪ್ರಕ್ರಿಯೆ ಸೇರ್ತದೆ. 5 ಸುದುತ್ಪತ್ತಿ ಅಂತಾರೆ, ಹಸಿವೆ ಉತ್ಪತ್ತಿ ಆಗೋದು, ಆಮೇಲೆ ಮಾನಸಿಕ ವ್ಯಾಪಾರ, ಚಿಂತನ ಮಾಡೋದು, ದೈಹಿಕವಾದ ಪ್ರಯತ್ನ, ಆಮೇಲೆ ಒಳಗಡೆ ಆಗುವಂತಹ ವ್ಯಾಪಾರ ಪಚನ, ಪಚನೋತ್ತರದಲ್ಲಿ ಆಗುವಂತಹ ಆನಂದ. ಇದನ್ನ ಪಂಚರೂಪಿ ಪರಮಾತ್ಮ ಉಂಟು ಮಾಡ್ತಾನಂತೆ. ಆ ಪ್ರಕ್ರಿಯೆ ಹೇಳ್ತಾರೆ. 6,2000 ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಿಪ. 3,500 ಮೇಲ್ 3+40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. 2 ಕೋಶದ ಒಳಹೊರಗೆ ಸಂಕರ್ಷಣ 5,62,000 ಶತರೂಪಗಳ ಧರಿಸಿ ಕರೆಸುಕುಂಭ ಮನೋಮಯನು ಎಂದರವಿದೂರನು. 2,300 ಮೇಲ್ 4+70 ರೂಪದಿಂ ವಿಜ್ಞಾನಮಯನಿಂ ಬೀಪೆಸರಿನಿಂ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವಭ ತತ್ಪತಿಗಳೊಳಗೆ. ಈ ಪುರುಷನಾಮಕನ ಶುಭ ಸ್ವೇದಾಪಳೆನಿಸಿ ರಮಾಂಬತಾ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. 5,125 ನಾರಾಯಣನ ರೂಪವ ತಾಧರಿಸಿಕೊಂಡನು ದಿನದಿ ಆನಂದಮಯ ನೆನಿಪ. 5,00,000 ಮೇಲೆ 85,400 5 ಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿಹನು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ರೂಪಗಳನ್ನು ದಾಸರು ವಿವರಣೆ ಮಾಡಿ ಈ 4 ಪದ್ಯಗಳಲ್ಲಿ ಪಂಚರೂಪಗಳನ್ನ, ಅದರ ಸಂಖ್ಯೆಯನ್ನು ಕೊಟ್ಟು ಈ ಕೆಲಸ ಮಾಡಿಸ್ತಾ ಇದ್ದಾನಾದ್ರಿಂದ ಅವನನ್ನು ತಿಳ್ಕೊಳ್ಳಿ. ಊಟ ಮಾಡುವಾಗ ಅನೇಕರು ಹೇಳೋದು ಕೇಳಿರ್ತೀರಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಅಷ್ಟು ಹೇಳ್ಬಿಡ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಇದು ಈ ಕೆಲಸ ಹೇಳಿದ್ನಲ್ಲ ಅನ್ನಮಯ. ಅನ್ನಮಯ ನಾಮಕ ಪರಮಾತ್ಮ ಏನು ಮಾಡ್ತಾನೆ ಅಂತಂದ್ರೆ ಅವನು ಅನಿರುದ್ಧ, ಅನ್ನಮಯ ಅನಿರುದ್ಧ. ಅವನು ಹಸಿವೆಯನ್ನು ಹುಟ್ಟಿಸುವವನು. ಅವನು ಮನುಷ್ಯನಿಗೆ ಹಸಿವೆ ಆಗೋದೇ ಅನ್ನಮಯ ಅನಿರುದ್ಧನಿಂದ. ಆಮೇಲೆ ಅನ್ನಮಯ, ಆಮೇಲೆ ಪ್ರಾಣಮಯ. ಪ್ರಾಣಮಯ ಪ್ರದ್ಯುಮ್ನ, ಪ್ರಾಣಮಯ ಪ್ರದ್ಯುಮ್ನಿಂದ ಮಾನಸಿಕ ವ್ಯಾಪಾರಗಳು, ಚಿಂತನೆ ನಡೀತದಂತೆ. ಏನೇನ್ ಮಾಡಬೇಕು, ಹೇಗೆ ನಾವು ಪದಾರ್ಥ ಸಂಗ್ರಹ ಮಾಡಬೇಕು ಅಂತ. ಅನ್ನಮಯ, ಪ್ರಾಣಮಯ, ಮನೋಮಯ. ಮನೋಮಯ ಸಂಕರ್ಷಣ, ಮನೋಮಯನಾಗಿರತಕ್ಕಂಥ ಸಂಕರ್ಷಣ ರೂಪಿ ಪರಮಾತ್ಮ ಪ್ರಯತ್ನ ಮಾಡಿಸ್ತಾನಂತೆ. ಭೋಜನಕ್ಕಾಗಿ ಮಾಡೋ ಪ್ರಯತ್ನ ಮನೋಮಯ ಸಂಕರ್ಷಣನಿಂದ. ವಾಸುದೇವ ರೂಪಿ ಪರಮಾತ್ಮ ಅಂದ್ರೆ ವಿಜ್ಞಾನಮಯ ವಾಸುದೇವ ಒಳಗಡೆ ಇದ್ದುಕೊಂಡು ಪಚನ ಮಾಡಿಸ್ತಾನಂತೆ. ತಿಂದದ್ದು ಜೀರ್ಣ ಮಾಡೋದು ಅವನು, ಪಚನ ಮಾಡಿಸೋದು. ನಾರಾಯಣ ಆನಂದಮಯನಾಗಿರತಕ್ಕಂಥ ನಾರಾಯಣ ತಿಂದದ್ದು ಪಚನ ಆದ ಮೇಲೆ ಆನಂದ ಕೊಡೋದು ಆನಂದಮಯ ನಾರಾಯಣ. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ರೂಪಗಳಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣರು ಕ್ರಮವಾಗಿ ಹಸಿವೆ, ಚಿಂತನ, ಪ್ರಯತ್ನ, ಪಚನ, ಆನಂದವನ್ನು ಕೊಡ್ತಕ್ಕಂಥವ್ರು. ಆ ಅನ್ನಮಯ ಅನಿರುದ್ಧ ನಮ್ಮ ದೇಹದಲ್ಲಿದ್ದುಕೊಂಡು ಹಸಿವೆ ಉಂಟು ಮಾಡ್ತಾನೆ.
ಹಸಿವೆ ಉಂಟು ಮಾಡ್ಲಿಕ್ಕೆ ಎಷ್ಟು ರೂಪದಿಂದ ನಿಲ್ಲಿಸಿದ್ದಾನೆ ಅಂತಂದ್ರೆ ಅದು ವಿಹಾರ ಒಂದು. ಅನ್ನಮಯ ಅನಿರುದ್ಧ 6,200 ಮೇಲೆ 251 ರೂಪದಿ 8,251 ರೂಪದಿಂದ ಅನ್ನಮಯ ಅನಿರುದ್ಧ ದೇಹದಲ್ಲಿ ನೆಲೆಸಿ ಹಸಿವೆ ಹುಟ್ಟಿಸುವವನು ಅವನು. ಯಾರಿಗಾದ್ರೂ ಹಸಿವೆ ಆಗದೇ ಇರೋರಿದ್ರೆ ಈ ರೂಪ ಚಿಂತನೆ ಮಾಡಿ. ಹಸಿವೆ ಆಗದೇ ಇದ್ದವರಿದ್ರೆ ವಿಶೇಷವಾಗಿ 6,200 ಮೇಲೆ 8,000 ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ, ಅನ್ನಮಯ ನಾಮಕನಾಗಿ ಅನ್ನಮಯ ಕೋಶದಲ್ಲಿ ಪರಮಾತ್ಮ ಇದ್ದಾರೆ. ಆ ಕೋಶ ಅಂದ್ರೆ ಏನು ಅದು ಮುಂದೆ ಹೇಳ್ತಾರೆ. ಕೋಶದಲ್ಲಿರೋ ರೂಪ ಮುಂದೆ ಹೇಳ್ತಾರೆ. ಮೊದಲು ಹಸಿವೆ ಉಂಟು ಮಾಡ್ಲಿಕ್ಕೆ ಅನ್ನಮಯ ಅನಿರುದ್ಧ 8,251 ರೂಪದಿಂದ ಇರ್ತಾರೆ. ಚಿಂತನೆ ಭೋಜನಕ್ಕಾಗಿ ಮಾಡ್ತಕ್ಕಂತಹ ಚಿಂತನೆ ಶಾಸ್ತ್ರ ಚಿಂತನೆ ಅಲ್ಲ. ಶಾಸ್ತ್ರ ಚಿಂತನೆ ಅದು ಬೇರೆ ರೂಪ ಇರ್ತದೆ. ಭೋಜನಕ್ಕಾಗಿ ಮಾಡ್ತಕ್ಕಂತಹ ಮನೋವ್ಯಾಪಾರದಲ್ಲಿ 3,500 ಮೇಲೆ ಅಂದ್ರೆ 5,500 3+40 ರೂಪದಿ 3+40 ರೂಪ ಅಂದ್ರೆ 43 ರೂಪ 5,543 ರೂಪದಿಂದ ಪ್ರಾಣಮಯ ಪ್ರದ್ಯುಮ್ನ ಚಿಂತನೆ ಮಾಡಿಸ್ತಾನೆ. 2 ಕೋಶದ ಒಳ ಹೊರಗೆ ಅನ್ನಮಯ ಕೋಶ ಪ್ರಾಣಮಯ ಕೋಶದ ಒಳಗೆ ಮತ್ತು ಹೊರಗೆ ಸಂಕರ್ಷಣ 5,62,107 ರೂಪದಿಂದ ಸಂಕರ್ಷಣ ಪ್ರಯತ್ನ ಮಾಡಿಸ್ತಾನಂತೆ. ಯಾಕಿಷ್ಟು ರೂಪ ಅಂದ್ರೆ ಮನುಷ್ಯನಿಗೆ ಊಟದ ಪ್ರಯತ್ನ ಜಾಸ್ತಿ ಅಂತ. ಊಟಕ್ಕಾಗಿ ಮಾಡೋ ಪ್ರಯತ್ನನೇ ಜಾಸ್ತಿ ಇರ್ತದೆ, ಇನ್ನೆಲ್ಲಾ ಪ್ರಯತ್ನ ಕಡಿಮೆ. ತಿನ್ಲಿಕ್ಕಾಗಿ ಮಾಡೋ ಪ್ರಯತ್ನ ಬಹಳ ಜಾಸ್ತಿ ಅಂತ ಅನ್ನೋದಕ್ಕೆ ಸೂಚಕವಾಗಿ 5,62,107 ರೂಪದಿಂದ ಸಂಕರ್ಷಣ ಪ್ರಯತ್ನ ಮಾಡಿಸ್ತಾನಂತೆ ಭೋಜನಕ್ಕಾಗಿ. 2 ಕೋಶದ ಒಳ ಹೊರಗೆ ಸಂಕರ್ಷಣ 5,62,107 ರೂಪ 107 ರೂಪ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದರವಿದೂರನು. ಅರವಿದೂರ ದೋಷರಹಿತನಾದ ಪರಮಾತ್ಮ ಮನೋಮಯ ಸಂಕರ್ಷಣನಾಗಿ ಪ್ರಯತ್ನ ಮಾಡಿಸ್ತಾನೆ. ಇನ್ನು 2,000 ಮೇಲೆ 2,000 ಮೇಲೆ 2,300 ಮೇಲೆ 4+70 ರೂಪದಿ 4,000 2,000 ಅಂದ್ರೆ 4,000 300 ಮೇಲೆ 4,300 ಆದ ಮೇಲೆ 4+70 ರೂಪದಿ 74 ರೂಪದಿಂದ 4,374 ರೂಪದಿಂದ ವಾಸುದೇವ ಪಚನ ಮಾಡಿಸ್ತಾನೆ. ರೂಪದಿ ವಿಜ್ಞಾನಮಯ ನಿಂಬೀಪೆಸರಿನಿಂದ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವ, ಆ ಮಹದಾದಿ ತತ್ವಗಳು ತತ್ಪತಿಗಳೊಳಗೆ ವ್ಯಾಪಿಸಿದ್ದಾನೆ. ಈ ವಾಸುದೇವನ ರೂಪ ಹೇಳಿದಾಗ ಜಗನ್ನಾಥದಾಸರು ಮತ್ತೊಂದು ಪ್ರಮೇಯ ಹೇಳಿಬಿಟ್ರು ಮಧ್ಯದಲ್ಲಿ. ವಾಸುದೇವ ಅಂತ ಬಂದದ್ರಿಂದ ಒಂದು ಪ್ರಮೇಯ ಹೇಳ್ತಾರೆ, ಪಚನ ಮಾಡಿಸ್ತಾನೆ ಅನ್ನೋದು ಇಲ್ಲಿಗೆ ಬಂದ ಪ್ರಮೇಯ. ಪ್ರಾಸಂಗಿಕವಾಗಿ ಇನ್ನೊಂದು ಹೇಳಿದ್ರು, ಇದೇ ವಾಸುದೇವ ರೂಪಿ ಪರಮಾತ್ಮನಿಗೆ ಪುರುಷ ಅಂತ ಒಂದು ಹೆಸರಿದೆ. ಈ ಪುರುಷ ನಾಮಕ ಶುಭ ಸ್ವೇದಾಪಳೆನಿಸಿ ಈ ವಾಸುದೇವ ರೂಪಿ ಪರಮಾತ್ಮ ಪುರುಷ ರೂಪ ಏನಿದ್ದಾನೆ ಇವನಿಗೊಂದ್ಸಲ ಬೆವರು ಬಂತಂತೆ. ವಾಸುದೇವ ರೂಪಿನ ಆ ಪರಮಾತ್ಮನ ಬೆವರು ಅಂದ್ರೆ ಗಾಬರಿ ಆಗ್ಬಿಡ್ರಿ, ಅವನು ಬೆವರ್ತಾನೇನೋ ಅಂತ. ಯಾರನ್ನೋ ನೋಡಿ ಯಾರಿಗೋ ಹೆದರಿ ಬೆವತದ್ದಲ್ಲ, ಮನುಷ್ಯರು ಬೆವರ್ತಾರೆ. ಯಾರನ್ನೋ ನೋಡಿಬಿಟ್ರು ಏನೋ ಒಂದು ಸಮಸ್ಯೆ ಆತಂಕ ಬಂತು ಅಂತಂದ್ರೆ ಬೆವತು ಬಿಡ್ತಾರೆ. ಪರಮಾತ್ಮನ ಬೆವರು ಅಂತಹದ್ದಲ್ಲ, ಶುಭ ಸ್ವೇದ ಅಂತಾರೆ ದಾಸರು. ಶುಭ ಸ್ವೇದ ಉಳಿದವರ ಬೆವರು ದುರ್ಗಂಧ, ಹೆದರಿಕೆಯಿಂದ ಬರೋದು. ಪರಮಾತ್ಮನ ಬೆವರು ಶುಭವಾದದ್ದು, ಮಂಗಳಮಯವಾಗಿರತಕ್ಕಂಥದ್ದು. ಏನದು ಬೆವರು ಅಂತಂದ್ರೆ ಶುಭ ಸ್ವೇದಾಪಳೆನಿಸಿ ರಮಾಂಬ. ಪರಮಾತ್ಮನ ಬೆವರು ಅಂತಂದ್ರೆ ಲಕ್ಷ್ಮೀದೇವಿನೇ ಬೆವರಿನ ರೂಪದಲ್ಲಿ ಬರ್ತಾಳ. ಮಹಾಭಾರತ ಯುದ್ಧ ಆಗುವಾಗ ಕೃಷ್ಣನ ಹಣೆಯಲ್ಲೆಲ್ಲ ಬೆವರಿನ ಹನಿಗಳು ಕೂತಿತ್ತಂತೆ. ಭೀಷ್ಮಾಚಾರ್ಯ ಸ್ತೋತ್ರ ಮಾಡ್ತಾರೆ ಭಾಗವತದಲ್ಲಿ. ಆ ಬೆವರಿನ ಹನಿಯೆಲ್ಲ ಇತ್ತಂತೆ ಹಣೆಯಲ್ಲಿ, ಆ ಮುಂಗುರುಳುಗಳೆಲ್ಲ ಬಿದ್ದಿತ್ತಂತೆ ಅದರ ಮೇಲೆ ಅಂತ ವರ್ಣನೆ ಮಾಡ್ತಾರೆ. ಯುದ್ಧ ಮಾಡುವಾಗ ಕೃಷ್ಣನಿಗೆ ಬೆವರು ಬಂತು ಅಂತಂದ್ರೆ ಶ್ರಮದಿಂದ ಬಂದ ಬೆವರಲ್ಲ. ಚಲುಲಿತ ಶ್ರಮವಾರ್ಯಲಂಕೃತಾಶ್ಯೇ ಅಂತಾರೆ. ಶ್ರಮವಾರಿ ಬೇರೆಯವರಿಗೆ ಶ್ರಮವಾರಿ, ಪರಮಾತ್ಮನಿಗೆ ಶ್ರಮದಿಂದ ಬಂದ ವಾರಿ ಅಲ್ಲ. ಲಕ್ಷ್ಮೀದೇವಿ ಆ ರೂಪದಿಂದಲೂ ಪರಮಾತ್ಮನ ಮೈಯಲ್ಲಿ ಸೇರ್ಕೊಳ್ಳೋಣ ಅಂತ ಬೆವರಾಗಿ ಸೇರ್ಕೊಂಡ್ಲಂತ. ಲಕ್ಷ್ಮೀದೇವಿ ಸ್ವರೂಪ ಅದು ಪರಮಾತ್ಮನ ಬೆವರು ಅಂತಂದ್ರೆ. ಆ ಬೆವರಿನ ನೀರೇ ವಿರಜಾ ನದಿ. ವಿರಜಾ ನದಿ ಅಂತೇನಿದೆ ಬಹಳ ಪ್ರಸಿದ್ಧ. ವಿರಜಾ ನದಿ ಸ್ನಾನ ಮಾಡಿದ ಮೇಲೆ ಆಮೇಲೆ ಎಲ್ರಿಗೂ ಕೂಡ ಲಿಂಗದೇಹ ಭಂಗಾಗಿ ಮೋಕ್ಷಕ್ಕೆ ಹೋಗೋದು ವಿರಜಾ ಸ್ನಾನ ಆಗ್ಬೇಕು. ಆ ವಿರಜಾ ಸ್ನಾನ ಅಂತ ಮಾಡ್ತಾರಲ್ಲ, ವಿರಜಾ ನದಿ ಅಂತಂದ್ರೆ ಪರಮಾತ್ಮನ ಬೆವರಿನ ನದಿ ಅಂತೆ. ಅದು ಲಕ್ಷ್ಮೀ ಸ್ವರೂಪ, ಆದ್ರಿಂದಲೇ ವಿರಜಾ ಅಂತ ಹೆಸರು ಬಂತು. ವಿರಜಾ ಅಂತಂದ್ರೆ ರಜೋಗುಣ ಸಂಪರ್ಕ ಇಲ್ಲ, ಅದಕ್ಕೆ ತಮೋಗುಣದ ಸಂಪರ್ಕ ಇಲ್ಲ, ಸತ್ವಗುಣದ ಸಂಪರ್ಕನೂ ಇಲ್ಲ.
ವಿರಜ, ರಜ ಅಂದ್ರೆ ಅದು ಎಲ್ಲವೂ ಇಟ್ಕೋಬೇಕು. ರಜೋಗುಣ, ತಮೋಗುಣ, ಸತ್ವಗುಣ, ಅದರ ಸಂಪರ್ಕವೇ ಇಲ್ಲದೆ ಇರತಕ್ಕಂಥ ಶುದ್ಧ ಗುಣತ್ರಯ ಅತೀತವಾಗಿರತಕ್ಕಂಥ ಲಕ್ಷ್ಮೀ ಸ್ವರೂಪಭೂತವಾದ ನದಿ ವಿರಜಾ ನದಿ ಅಂದ್ರೆ. ಅಲ್ಲಿ ಸ್ನಾನ ಮಾಡಿದಾಗ ಲಿಂಗದೇಹ ಹೋಗ್ತದೆ. ಎಲ್ರಿಗೂ ಅಲ್ಲ, ಸಣ್ಣವರಿಗೆ, ಮೋಕ್ಷಕ್ಕೆ ಹೋಗುವವರಲ್ಲಿ ಸಣ್ಣ ಸಣ್ಣ ಯೋಗ್ಯತೆ ಇರುವವರಿಗೆ ವಿರಜಾ ಸ್ನಾನ ಆಗಿ ಲಿಂಗದೇಹ ಭಂಗ. ಬಾಕಿ ಇದು ದೊಡ್ಡವರಿಗೆ, ಉತ್ತಮರಿಗೆ ಹಾಗೆ. ಸಣ್ಣವರಿಗೆ ವಿರಜಾ ಸ್ನಾನದ ಭಾಗ್ಯನೂ ಇಲ್ಲಂತ. ಉತ್ತಮ ಜೀವರು ಯಾರಿದ್ದಾರೆ ಮೋಕ್ಷಕ್ಕೆ ಹೋಗುವವರು, ಅವರು ಮೋಕ್ಷಕ್ಕೆ ಹೋಗುವಾಗ ವಿರಜಾ ಸ್ನಾನ ಮಾಡಿ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಅಧಮ ಜೀವರು ಸಣ್ಣವರು, ಅವರಿಗೆ ವಿರಜಾ ಸ್ನಾನ ನಿಯಮ ಇಲ್ಲ, ಹಾಗೆ ಲಿಂಗದೇಹ ಬಿಟ್ಟು ಬಿಡ್ತಾರಂತ. ಇನ್ನೊಂದು ದೇಹ ಪಡಿತಾರೆ, ಲಿಂಗದೇಹ ಬಿಟ್ಟು ಬಿಡ್ತಾರೆ. ಅದಕ್ಕೊಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ ವಾದಿರಾಜ ಸ್ವಾಮಿಗಳು. ಊಟ ಮಾಡುವಾಗ ಸ್ನಾನ ಮಾಡೇ ಊಟ ಮಾಡಬೇಕು. ಎಲ್ಲರೂ ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿರ್ತಾರೆ, ಬೆಳಗ್ಗೆ ಸ್ನಾನ, ಪ್ರಾತಃ ಸ್ನಾನ ಎಲ್ಲರೂ ಮಾಡಿರ್ತಾರೆ. ಮಧ್ಯಾಹ್ನ ಊಟದ ಹೊತ್ತಿಗೆ ಕೆಲವರು ದೊಡ್ಡ ದೊಡ್ಡ ಆಚಾರರು ಅನಿಸ್ಕೊಂಡವ್ರು ಮತ್ತೊಂದ್ಸಲ ಸ್ನಾನ ಮಾಡ್ತಾರೆ. ಸ್ವಾಮಿಗಳವರೆಲ್ಲ ಮತ್ತೆ ಸ್ನಾನ ಮಾಡೇ ಊಟ ಮಾಡಬೇಕು. ಇನ್ ಕೆಲವರಿಗೆ ಸ್ನಾನ ಬೇಕಾಗಿಲ್ಲ ಅಂತ, ವಸ್ತ್ರಾಂತರ ಆದ್ರೆ ಸಾಕು. ಹಳೆ ಬಟ್ಟೆ ಬಿಟ್ಟು ಹೊಸದೊಂದು ಒದ್ದೆ ಮಡಿನೋ ಯಾವುದೋ ಉಟ್ಕೊಂಡು ಬಿಟ್ರೆ ಅವ್ರಿಗೆ ಊಟಕ್ಕೆ ಬರ್ತದೆ. ಉತ್ತಮರಾದವರು ಸ್ನಾನ ಮಾಡಿಯೇ ಮತ್ತೆ ಊಟ ಮಾಡ್ತಾರಂತ. ಹಾಗೆ ಮೋಕ್ಷಕ್ಕೆ ಹೋಗೋದು ಅಂತಂದ್ರೆ ಅಲ್ಲಿ ಸುಖಾನುಭವಕ್ಕೆ ಹೋಗಬೇಕಾದ್ರೆ ಉತ್ತಮ ಜೀವರೇನಿರ್ತಾರೆ ಅವರು ವಿರಜಾ ಸ್ನಾನ ಮಾಡಿ ಲಿಂಗದೇಹ ಭಂಗ ಮಾಡಿಕೊಂಡು ಆಮೇಲೆ ಹೋಗಿ ಮೋಕ್ಷ ಸುಖಾನುಭವಿಸ್ತಾರಂತ. ಇನ್ನು ಕೆಳಮಟ್ಟದವರಿಗೆ ವಿರಜಾ ಸ್ನಾನ ಇಲ್ಲ. ಹಾವು ಕಾಡಿನಲ್ಲಿ ಹೋಗುವಾಗ ಬಹಳ ಜೀರ್ಣ ಆಯ್ತು ಅಂತಂದ್ರೆ ಪೊರೆ ಬಿಡ್ತದಂತ. ಸುಮ್ಮನೆ ತನ್ನ ಮೇಲಿನ ದೇಹ ಪೊರೆ ಬಿಟ್ಟು ಒಳಗೆ ಇನ್ನೊಂದು ದೇಹ ಬಂದಿರ್ತದೆ, ಮೇಲೆ ಪೊರೆ ಬಿಟ್ಟು ತಾನಾಗೆ ಹೋಗಿಬಿಟ್ಟಿರ್ತದೆ. ಎಲ್ಲಾದ್ರೂ ನೋಡ್ಬೋದು ಕಾಡಿನಲ್ಲಿ ಸುಮ್ಮನೆ ಹಾವಿನ ಪೊರೆ ನಿಂತಿರ್ತದೆ. ಆ ರೀತಿ ಸ್ಥೂಲದ ಲಿಂಗ ದೇಹವನ್ನ ತಾವಾಗೆ ಬಿಟ್ಟು ಒಳಗೆ ಸ್ವರೂಪ ದೇಹದಿಂದ ಅವರು ಮೋಕ್ಷಕ್ಕೆ ಹೋಗ್ತಾರಂತೆ. ಇದು ಮೋಕ್ಷ ಯೋಗ್ಯರಲ್ಲಿ ಕೆಳಗಿನವರು. ಉತ್ತಮರಾದವರು ಮಡಿವಂತರಿಗೆ ಬಹಳ ಸ್ನಾನನೇ ಬೇಕಲ್ಲ, ಎಷ್ಟು ಸ್ನಾನ, ಬಹಳ ಸ್ನಾನ ಮಾಡ್ತಿರ್ತಾರೆ. ಹಾಗೆ ವಿರಜಾ ಸ್ನಾನ ಮಾಡುವವರು ಉತ್ತಮ. ಆ ವಿರಜಾ ನದಿ ಅಂತಂದ್ರೆ ಅದು ಲಕ್ಷ್ಮೀ ಸ್ವರೂಪಭೂತವಾದ್ದು, ಪರಮಾತ್ಮನ ಬೆವರೇ ವಿರಜಾ ನದಿ ಅಂತ ದಾಸರು ಇಲ್ಲಿ ಹೇಳ್ತಾರೆ. ಈ ಪುರುಷ ನಾಮಕ ಅಂದ್ರೆ ಎಲ್ಲರೂ ಊಟ ಮಾಡಿದ ಪದಾರ್ಥವನ್ನ ಪಚನ ಮಾಡತಕ್ಕ ವಾಸುದೇವ ರೂಪ ಏನಿದೆ, ಈ ಪುರುಷ ನಾಮಕ ಪರಮಾತ್ಮನ ಶುಭ ಸ್ವೇದ ಆಪಳೆನಿಸಿ, ಶುಭವಾದ ಮಂಗಳಮಯವಾದ ಸ್ವೇದಾಪ ಅಂತಂದ್ರೆ ಬೆವರಿನ ನೀರು ಎನಿಸಿ, ರಮಾಂಬ ಲಕ್ಷ್ಮೀದೇವಿನೇ ಆ ಬೆವರಿನ ನೀರಾಗಿ ಅದೇ ಹರಿದು ವಿರಜಾ ನದಿಯಾಗಿ ಬ್ರಹ್ಮಾಪರೋಕ್ಷಗಳಾದವರ, ಯಾರು ಪರಮಾತ್ಮನ ಸಾಕ್ಷಾತ್ಕಾರ ಬಿಂಬರೂಪ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಅವರ ಲಿಂಗಾಂಗ ಕೆಡಿಸುವಳು. ಸುಮ್ಮನೆ 3 ಲೈನ್ನಲ್ಲಿ ಎಂಥ ಪ್ರಮೇಯ ಹೇಳ್ತಾರೆ. ಯಾವುದೋ ವಾಸುದೇವ ರೂಪದ ಒಂದು ಹೇಳುವಾಗ ನೆನಪಾಯಿತು ದಾಸರಿ ಪ್ರಾಸಂಗಿಕವಾಗಿ ಈ ಪ್ರಮೇಯ ಹೇಳಿದ್ರು. ಲಿಂಗದೇಹ ಭಂಗ ಆಗೋದು ಈ ವಾಸುದೇವ ರೂಪಿ ಪರಮಾತ್ಮನ ಬೆವರಿನ ನೀರಿನಲ್ಲಿ ಸ್ನಾನ ಮಾಡಿದಾಗ. ಇದ್ರ ಮೇಲೆ 5125 ನಾರಾಯಣನ ರೂಪವಧರಿಸಿ, 5125 ನಾರಾಯಣ ಅವನೇ ಆನಂದಮಯನಾಗಿ ತೃಪ್ತಿಯನ್ನ, ಆನಂದವನ್ನ ಕೊಡ್ತಾನೆ. ಒಟ್ಟು ರೂಪಗಳೆಷ್ಟಾಯಿತು? 5,00,000 ಮೇಲೆ 85,400 ಶತಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿಹನು. ಇಷ್ಟು ರೂಪಗಳಿಂದ ಪರಮಾತ್ಮ ಭೋಜನದ ಪ್ರಕ್ರಿಯೆ ಆಗ್ಬೇಕಾದ್ರೆ ಏನೇನಾಗಬೇಕು ಅದನ್ನೆಲ್ಲ ನಡೆಸ್ತಾನೆ ಅಂತ ಹೇಳಿದ್ರು. ಅನ್ನಮಯಾದಿ ರೂಪಗಳ ವಿವರಣೆ ಕೊಟ್ಟರು. ಇನ್ನು ಮುಂದೆ ಕೋಶದಲ್ಲಿ ಪರಮಾತ್ಮ, ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ದೇಹದಲ್ಲಿ ಕೋಶಗಳಿದೆ, ಅದು ಜಡ. ಅನ್ನಮಯ ಪ್ರಾಣಮಯ ರೂಪದಿಂದ ಪರಮಾತ್ಮ ಇದ್ದಾನೆ, ಅವನ ವ್ಯಾಪಾರ ಈಗ ಹೇಳಿದ್ರು. ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಿದೆ. ಆ ಕೋಶ ಅಂದ್ರೆ ಏನು? ಆ ಕೋಶಾಕಾರನಾಗಿ ಆ ಕೋಶವನ್ನ ದೇಹದಲ್ಲಿ ರಕ್ಷಣೆ ಮಾಡಿಕೊಂಡು ಪರಮಾತ್ಮ ಮತ್ತೆ 5 ರೂಪದಿಂದ ಇದ್ದಾನೆ. ಭೋಜನ ರಸ ವಿಭಾಗ ಸಂಧಿಯಲ್ಲಿ ದಾಸರು ಪಂಚರೂಪಗಳ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮೊದಲು 6,2,000 ಮೇಲೆ ಆ ಪದ್ಯದಿಂದ ಪ್ರಾರಂಭ ಆಗ್ತದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ಪಂಚರೂಪಗಳ ವಿವರಣೆ ಮೇಲಿಂದ ಮೇಲೆ ಬಂದಾಗಿದೆ. ಮೊದಲು ಕೊಟ್ಟಿರ್ತಕ್ಕಂಥ ವಿವರಣೆ 6,2,000 ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ, ಅಲ್ಲಿಂದ ಒಂದು ವಿವರಣೆ ಕೊಟ್ಟರು. ಇದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶದಲ್ಲಿದ್ದು ಮನುಷ್ಯರಿಗೆ ಹಸಿವೆ, ಚಿಂತನ, ಪ್ರಯತ್ನ, ಪಚನ ಮತ್ತು ಆನಂದವನ್ನು ಉಂಟು ಮಾಡತಕ್ಕಂಥ 5 ರೂಪಗಳು. ಅನ್ನಮಯ ಅನಿರುದ್ಧ ಶುತ್ತು ಜನಕನಾಗಿದ್ದಾನೆ, ಹಸಿವೆಯನ್ನು ಉಂಟು ಮಾಡ್ತಾನೆ. ಪ್ರಾಣಮಯ ಪ್ರದ್ಯುಮ್ನ ಭೋಜನಕ್ಕಾಗಿ ಮನುಷ್ಯ ಮಾಡತಕ್ಕಂಥ ಚಿಂತನೆ ಮಾಡಿಸ್ತಕ್ಕವನು ಅವನು. ಮನೋಮಯ ಸಂಕರ್ಷಣ ಭೋಜನದ ಪ್ರಯತ್ನ ಮಾಡಿಸ್ತಾನೆ. ವಿಜ್ಞಾನಮಯ ವಾಸುದೇವ ಭೋಜನ ಮಾಡಿದಂಥ ಊಟ ಮಾಡಿದ ಪದಾರ್ಥಗಳನ್ನ ಪಚನಗೊಳಿಸ್ತಾನೆ. ಆನಂದಮಯನಾಗಿರ್ತಕ್ಕಂಥ ನಾರಾಯಣ ಜೀವರಿಗೆ ಆನಂದವನ್ನು ಕೊಡ್ತಾನೆ. ಹೀಗೆ
ಈ 4 ಪದ್ಯಗಳಲ್ಲಿ 6,2,000 ಅಲ್ಲಿಂದ ಹಿಡಿದು 4 ಪದ್ಯಗಳಲ್ಲಿ ಈ ರೂಪಗಳ ವಿವರಣೆ ಕೊಟ್ಟು ಮುಂದೆ ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳೇನಿದೆ ದೇಹದಲ್ಲಿ, ಆ ಕೋಶಗಳ ರಕ್ಷಕನಾಗಿ ಕೋಶಾಕಾರದಿಂದ ಪರಮಾತ್ಮ ನೆಲೆಸಿರ್ತಾನಂತೆ. ಏನು ಅದನ್ನು ತಿಳ್ಕೊಳ್ಬೇಕು ಮೊದಲು. ಅನ್ನಮಯ ಕೋಶ ಅಂದ್ರೆ ಏನು, ಪ್ರಾಣಮಯ ಕೋಶ ಅಂದ್ರೆ ಏನು? ದೇಹದಲ್ಲಿ 5 ಕೋಶಗಳಿದೆ, ಪಂಚಕೋಶಗಳು. ಆ ಕೋಶಗಳ ರಕ್ಷಣೆ ಆದ್ರೆ ಮನುಷ್ಯ ಆರೋಗ್ಯದಿಂದ ಇರ್ತಾನೆ. ಅದು ಭೋಜನದಿಂದಲೇನೆ ಆ ಕೋಶಗಳ ರಕ್ಷಣೆ. ಅನ್ನಮಯ ಕೋಶ ಅಂತಂದ್ರೆ ದೇಹದಲ್ಲಿರ್ತಕ್ಕಂಥ ಪೃಥ್ವಿ ಮತ್ತು ಅಪ್ಪು, ನೀರು, ಈ 2 ಭಾಗಕ್ಕೆ ಅನ್ನಮಯ ಕೋಶ ಅಂತ ಹೆಸರು. ಒಟ್ಟು ದೇಹ ನಿರ್ಮಾಣ ಆಗಿರೋದು ಪಂಚಭೂತಗಳಿಂದ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಪಂಚಭೂತಗಳಿಂದ ದೇಹ ನಿರ್ಮಾಣ. ಈ ಪಂಚಭೂತಗಳ ಪೈಕಿ ಪೃಥ್ವಿ ಮತ್ತು ಅಪು, ನೀರು, ಈ ಪೃಥ್ವಿ ಭಾಗ, ದೇಹದಲ್ಲಿರುವ ಈ ಭಾಗಕ್ಕೆ ಅನ್ನಮಯ ಕೋಶ ಅಂತ ಹೆಸರು. ತೇಜಸ್ಸು, ವಾಯು, ಆಕಾಶ, ಈ 3 ಭೂತಗಳಿಗೆ ಪ್ರಾಣಮಯ ಕೋಶ ಅಂತ ಹೆಸರು. ಇದೇ ದೇಹದಲ್ಲಿ ಮನಸ್ಸು ಮತ್ತು ಬುದ್ಧಿ ಇವೆರಡು ಸೇರಿರ್ತದೆ, ಮತ್ತು ಅಹಂಕಾರ ತತ್ವ ಸೇರಿದೆ, ಅದಕ್ಕೆ ಮನೋಮಯ ಕೋಶ ಅಂತ ಹೆಸರು. ಮಹತ್ತತ್ವನೂ ಸೇರಿದೆ ಈ ದೇಹದಲ್ಲಿ, ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಹೆಸರು. ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೆ ಅವ್ಯಕ್ತ ತತ್ವನೂ ಸೇರಿದೆ, ಅದಕ್ಕೆ ಆನಂದಮಯ ಕೋಶ ಅಂತ ಹೆಸರು. ಭಾಗವತ ತಾತ್ಪರ್ಯದಲ್ಲಿ ಈ ಪಂಚಕೋಶಗಳ ವಿವರಣೆ ಇದೆ. ದೇಹದಲ್ಲಿ ಇಷ್ಟು ಕೋಶಗಳಿರ್ತದೆ ಅಂತಾರೆ. ಏನು ಪೃಥ್ವಿ ಅಪಭಾಗ ದೇಹದಲ್ಲಿದೆ ಅಂದ್ರೆ ಏನರ್ಥ? ದೇಹದಲ್ಲಿ ಎಲುಬಿನ ಭಾಗ, ಕಠಿಣವಾದ ಭಾಗ ದೇಹದಲ್ಲಿ ಏನೇನಿದೆ ಅದೆಲ್ಲ ಪಾರ್ಥಿವ ಭಾಗ ಅಂತ ಅರ್ಥ. ಕಠಿಣಂ ತತ್ ಪೃಥ್ವಿ ಅಂತಾರೆ. ಕಠಿಣ ಭಾಗ ದೇಹದಲ್ಲಿದ್ದದೆಲ್ಲ ಪಾರ್ಥಿವ ಭಾಗ, ಅದನ್ನ ಅನ್ನಮಯ ಕೋಶ ಅಂತಲೇ ಕರೀತಾರೆ. ದೇಹದಲ್ಲಿ ಬೆವರು ಬರ್ತದೆ, ದೇಹದ ಒಳಗಡೆ ನೀರಿನ ಅಂಶ ಇದೆ, ನೀರು ಬೇಕೇ ಬೇಕು, ದೇಹದ ಒಳಗೆ ನೀರಿನ ಅಂಶ ಇದೆ. ಆ ದೇಹದಲ್ಲಿ ಸೇರಿದಂತಹ ನೀರಿನ ಅಂಶ, ಬೆವರು ಇತ್ಯಾದಿಗಳು ಬರೋದು, ಅದಕ್ಕೂ ಅನ್ನಮಯ ಕೋಶ ಅಂತ ಕರೀತಾರೆ. ಹೀಗೆ ನೀರಿನ ಅಂಶ ಮತ್ತು ಕಠಿಣವಾದ ಭಾಗ ದೇಹದಲ್ಲಿ, ಎಲುಬು ಇತ್ಯಾದಿಗಳೇನಿದೆ ಅದೆಲ್ಲ ಅನ್ನಮಯ ಕೋಶ. ತೇಜಸ್ಸಿದೆ ದೇಹದಲ್ಲಿ, ಉಷ್ಣತೆ ಇದ್ದೇ ಇರ್ತದೆ, ಒಂದು ಟೆಂಪರೇಚರ್ ಇದ್ದೇ ಇರಬೇಕು ದೇಹದಲ್ಲಿ ಉಷ್ಣತೆ. ಆ ಉಷ್ಣತೆ ಹೋಯ್ತು, ದೇಹ ಬಿಸಿ ಹೋಗಿ ತಣ್ಣಗಾಯ್ತು ಅಂತಂದ್ರೆ ಅವನು ಹೋಗಿದ್ದಾನೆ ಅಂತಲೇ ಅರ್ಥ. ದೇಹ ತಣ್ಣಗಾಗಬಾರದು, ಒಂದು ಪ್ರಮಾಣದಲ್ಲಿ ದೇಹದಲ್ಲಿ ಉಷ್ಣತೆ ಇರಬೇಕು. ಅದು ತೇಜಸ್ ಇರೋದ್ರಿಂದ ದೇಹ ಉಷ್ಣವಾಗಿರ್ತದೆ, ಮೈ ಬಿಸಿಯಾಗಿರ್ತದೆ. ವಾಯು, ಪ್ರಾಣಾಪಾನ ವ್ಯಾನೋದಾನ ಸಮಾನ, ಈ ವಾಯುಗಳ ಸಂಚಾರ ದೇಹದೊಳಗೆ ನಡೀತಾನೆ ಇರ್ತದೆ. ದಶಮಾರುತರಿದ್ದಾರೆ, 10 ವಾಯುಗಳ ಸಂಚಾರ ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ತ್ರಿಕಲ, ದೇವದತ್ತ, ಧನಂಜಯ ಅಂತ 5 ಮರುದೇವತೆಗಳಿದ್ದಾರೆ. ಒಟ್ಟು 10 ವಾಯುಗಳ ಸಂಚಾರ ದೇಹದಲ್ಲಿ ನಡೀತದೆ. ಅದು ಆಯ್ತು. ಹೀಗೆ ತೇಜಸ್ಸು ಮತ್ತು ವಾಯು. ಮತ್ತೊಂದು ಆಕಾಶ. ಆಕಾಶ ಅಂತಂದ್ರೆ ಮೊನ್ನೆ ಹೇಳಿದ್ದೇನೆ, ಊಟ ಮಾಡಿದ ಪದಾರ್ಥ ಒಳಗೆ ಹೋಗ್ಬೇಕಾದ್ರೆ ಒಳಗಡೆಯೂ ಕೆಲವು ಖಾಲಿ ಜಾಗ ಇದೆ. ಆ ಒಳಗಡೆ ಇರತಕ್ಕಂಥ ಅವಕಾಶ ಏನಿದೆ ಅದೇ ಆಕಾಶ. ಕಿವಿಯ ಒಳಗಡೆ ಅವಕಾಶ ಇರ್ತದೆ, ಹೊಟ್ಟೆ ಒಳಗಡೆ ಅವಕಾಶ ಇದೆ. ಹೀಗೆ ಪಂಚಭೂತಗಳ ಪೈಕಿ ಪೃಥ್ವಿ, ಅಪು ಇವೆರಡು ಅನ್ನಮಯ ಕೋಶ ಆದರೆ, ತೇಜಸ್ಸು, ವಾಯು, ಆಕಾಶ ಇವು ಪ್ರಾಣಮಯ ಕೋಶ. ಮನಸ್ಸು, ಬುದ್ಧಿ, ಅಹಂಕಾರ ತತ್ವನೂ ಇದೆ ದೇಹದಲ್ಲಿ. ಮನಸ್ಸು ಅಂತಂದ್ರೆ ನಾನಾ ವಿಧವಾದ ಯೋಚನೆಗಳನ್ನು ಮಾಡೋದು, ಗೊಂದಲ ಪಡೋದು, ಸಂದೇಹ ಪಡೋದು, ಇದೆಲ್ಲ ಮನಸ್ಸಿನ ಕಾರ್ಯ. ಬುದ್ಧಿ ಅಂತಂದ್ರೆ ನಿರ್ಧಾರ ತಗೊಳ್ತೇವೆ, ಹಿಂಗೇ ಮಾಡಬೇಕು ಅಂತ ನಿರ್ಧಾರ ಬರ್ತದೆ ನೋಡಿ, ಇದು ಬುದ್ಧಿ ತತ್ವದ ಕೆಲಸ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಅಂತಾನೆ ಕೃಷ್ಣ. ಅಷ್ಟು ತಗೋಬೇಕು, ಇದು ತಗೋಬೇಕು, ಅಲ್ಲಿ ಹೋಗ್ಲೋ ಇಲ್ಲಿ ಹೋಗ್ಲೋ, ಏನು ಮಾಡ್ಲಿ ಅಂತ ಗೊಂದಲ ಆದ್ರೆ ಅದು ಮನಸ್ಸು ಕಾರ್ಯ ಮಾಡ್ತಾ ಇರ್ತದೆ. ಆ ಗೊಂದಲ ಪರಿಹಾರ ಮಾಡಿಕೊಂಡು ಒಂದು ನಿರ್ಧಾರ ತಗೊಳ್ತಾನಲ್ಲ, ಆ ಸ್ಥಿರವಾದಂತಹ ಬುದ್ಧಿ, ಅದು ಬುದ್ಧಿಯ ಕೆಲಸ, ಬುದ್ಧಿ ತತ್ವದ ಕೆಲಸ. ಹೀಗೆ ಮನಸ್ಸು, ಬುದ್ಧಿ. ಇನ್ನೊಂದು ಅಹಂಕಾರ ತತ್ವ. ಎಲ್ರಿಗೂ ಇದೆ, ಅಹಂ ಅಂತ ಅನ್ನೋ ಭಾವನೆ ಇರ್ತದೆ. ನಾನು ಮಾಡಬೇಕು, ನಾನು ಮೇಲೆ ಬರಬೇಕು, ನಂದು ನಾನು ಅಂತನ್ನುವಂತಹ ಭಾವನೆ, ಇದು ಅಹಂಕಾರ ತತ್ವ ಆ ಕೆಲಸ ಮಾಡುತ್ತೆ. ಮಹತ್ತತ್ವ ಇರೋದ್ರಿಂದ ಸ್ವಲ್ಪ ಮನುಷ್ಯ ಒಂದಲ್ಲ ಒಂದು ರಂಗದಲ್ಲಿ ಅವನಿಗೊಂದು ಮಹತ್ವ ಕೊಟ್ಟಿರ್ತಾನೆ ಪರಮಾತ್ಮ. ಪ್ರತಿಯೊಂದರಲ್ಲಿಯೂ ಅಲ್ಲ, ಯಾವುದಾದ್ರೂ ಒಂದರಲ್ಲಿ ಅವರಿಗೆ ಮಹತ್ವ ಇರ್ತದೆ. ಯಾವುದೋ ಕ್ಷೇತ್ರದಲ್ಲಿ, ಕಲೆಯಲ್ಲಿ ಕೆಲವರು ಇರ್ತಾರೆ, ಚಿತ್ರ ಬರೆಯೋದ್ರಲ್ಲಿ ಇರ್ತಾರೆ, ಸಂಗೀತದಲ್ಲಿ ಇರ್ತಾರೆ, ಅಥವಾ ಇನ್ಯಾವುದೋ ಬುದ್ಧಿವಂತಿಕೆ ಇರ್ತದೆ. ಅಂತೂ ಯಾವುದಾದ್ರೂ ಒಂದು ಕುಶಲತೆ ಕೊಟ್ಟು ಮಹತ್ವನೂ ಕೂಡ ಕೊಟ್ಟಿರ್ತಾನೆ ಅವನಿಗೆ. ಪ್ರತಿಯೊಬ್ಬ ಮನುಷ್ಯ ಯಾವುದಕ್ಕೂ ಅಪ್ರಯೋಜಕ ಅಂತ ಯಾರನ್ನೂ ಬಿಡೋ ಹಾಗಿಲ್ಲ. ಆ ರೀತಿ ಮಾಡಿದ್ದಾನೆ ಭಗವಂತ ಸೃಷ್ಟಿಯಲ್ಲಿ.
ಒಂದಕ್ಕೆ ಅಪ್ರಯೋಜಕರಾಗಿರಬಹುದು, ಇನ್ನೊಂದಕ್ಕೆ ಅವರು ಉಪಯೋಗ ಬೀಳ್ತಾರೆ. ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ಮಹತ್ವ ತಂದು ಕೊಡ್ತದೆ. ಅದು ಮಹತ್ತತ್ವ ಇರೋದ್ರಿಂದ ಅಂತಹ ಮಹತ್ವ ಬರೋದಂತ. ಬ್ರಹ್ಮವಾಯುಗಳಿಂದ ಆ ಮಹತ್ವ ಬರ್ತದೆ. ಇನ್ನು ಸತ್ವಗುಣ, ರಜೋಗುಣ, ತಮೋಗುಣ, ಗುಣತ್ರಯಾತ್ಮಕವಾದ ದೇಹ ಅದೂ ಇದೆ. ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ ತತ್ವಗಳನ್ನ ಮನೋಮಯ ಕೋಶ ಅಂತ ಕರೀತಾರೆ. ದೇಹದಲ್ಲಿರುವಂತಹ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಸತ್ವರಜಸ್ತಮ ಗುಣಾತ್ಮಕವಾದ ಅವ್ಯಕ್ತ ತತ್ವವನ್ನ ಆನಂದಮಯ ಕೋಶ ಅಂತ ಕರೀತಾರೆ. ಹೀಗೆ 5 ಕೋಶಗಳು ದೇಹದಲ್ಲಿದೆ. ಅದು ಯಾವಾಗಲೂ ಶುದ್ಧವಾಗಿರಬೇಕು ಅಂತ ವೇದ ಮಂತ್ರಗಳಲ್ಲಿ ಪ್ರಾರ್ಥನೆ ಎಲ್ಲ ಇದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸ ಸ್ವಾಹ ಅಂತ ವೇದ ಮಂತ್ರಗಳಲ್ಲಿ ಈ ಕೋಶಗಳ ಶುದ್ಧೀಕರಣ ಪ್ರಾರ್ಥನೆ ಅಂತ ನೋಡ್ತೀವಿ. ಈ ಕೋಶಗಳಲ್ಲಿ ಕೋಶಾಕಾರನಾಗಿ ಅದೇ ಆಕಾರದಿಂದ ಪರಮಾತ್ಮ ಆ ಕೋಶ ರಕ್ಷಕನಾಗಿದ್ದಾನಂತೆ. ಇದಕ್ಕೆ ಸಂಕೃಷ್ಣ ಒಡೆಯರು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಕೋಶಾಕಾರನಾಗಿ ಕೋಶ ರಕ್ಷಕನಾಗಿದ್ದಾನೆಂದ್ರೆ ಏನರ್ಥ? ಉದಾಹರಣೆಗೆ ನೋಡಿ, ಒಂದು ಸಂಪುಷ್ಟ ಮಾಡಿರ್ತೀವಿ. ಆ ಸಂಪುಷ್ಟದ ಒಳಗಡೆ ಸಾಲಿಗ್ರಾಮ ಇಡ್ತೀವಿ. ಸಂಪುಷ್ಟದ ಒಳಗೆ ದೇವರಿದ್ದಾನೆ, ಸಂಪುಷ್ಟದ ಒಳಗಿನ ಭಾಗದಲ್ಲಿ ದೇವರಿದ್ದಾನೆ. ಸಂಪುಷ್ಟಾಕಾರದಲ್ಲಿ ಆ ಲೋಹದಲ್ಲಿದ್ದಾನೋ ಇಲ್ಲೋ ಪರಮಾತ್ಮ? ಆ ಲೋಹದಲ್ಲೂ ಇದ್ದಾನೆ, ಮುಚ್ಚಳದಲ್ಲೂ ಇದ್ದಾನೆ, ಆ ಕೆಳಗಿನ ಪಾತ್ರೆಯಲ್ಲೂ ಇರ್ತಾನೆ. ಸಂಪುಷ್ಟದೊಳಗಿದ್ದಾನೆ, ಸಂಪುಷ್ಟದಲ್ಲಿಯೂ ಇದ್ದಾನೆ ಪರಮಾತ್ಮ. ಆ ಲೋಹದಲ್ಲಿಯೂ ಇದ್ದಾನೆ. ಚೀಲದೊಳಗೆ ಧಾನ್ಯ ಹಾಕ್ತೀವಿ, ಚೀಲದೊಳಗೆ ಧಾನ್ಯ ಇದೆ. ಆ ಚೀಲ ಹರಿಯದೇ ಇರಬೇಕಾಗಿದ್ರೆ, ಅದು ತೂತು ಬೀಳದೆ ಇರಬೇಕಾದ್ರೆ, ಧಾನ್ಯ ಸೋರಿ ಹೋಗದೆ ಇರಬೇಕಾದ್ರೆ ಚೀಲದ ಪರಮಾತ್ಮ ಇರ್ತಾನಂತೆ. ಅದ್ರೊಳಗೆ ಧಾನ್ಯ ಇದೆ, ಧಾನ್ಯದೊಳಗೂ ಪರಮಾತ್ಮ ಇರ್ತಾನೆ. ನಾವು ನಮ್ಮೊಳಗೂ ಪರಮಾತ್ಮ ಇದ್ದಾನೆ. ಯಾವ ಪದಾರ್ಥದ ಮೇಲೆ ಕೂತಿದ್ದೀವಿ ಅದು ಕಾಲು ಮುರಿದು ಹೋಗದಿದ್ದ ಹಾಗೆ ಆ ಕುರ್ಚಿಯಲ್ಲೂ ಪರಮಾತ್ಮ ಇರ್ತಾನಂತೆ. ನಾವು ಕುರ್ಚಿಯೊಳಗೆ ಕೂಡೋರು ಮಾತ್ರ ನಾವಷ್ಟೇ. ಆ ಕುರ್ಚಿ ಆಕಾರದಲ್ಲಿ ನಮಗಿರ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಹಾಗಲ್ಲ. ಎಲ್ಲಿಯಾದ್ರೂ ಒಂದ್ ಕಡೆ ಇದ್ರೆ ಅದರಲ್ಲಿಯೂ, ಅದರ ಒಳಗೂ ಪರಮಾತ್ಮ ಇರ್ತಾನೆ, ಅದರ ಆಕಾರದಲ್ಲಿಯೂ ಭಗವಂತ ಇದ್ದಾನೆ. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳ ಒಳಗಿದ್ದು ಹಸಿವೆ, ಚಿಂತನ ಇದನ್ನು ಮಾಡುವಂತಹ ವಿವರಣೆ ಅದು ಕೊಟ್ಟಾಯ್ತು. ಈಗ ಆ ಕೋಶಗಳ ಒಳಗೆ, ಕೋಶದ ಒಳಗೆ ಅಂದ್ರೆ ಕೋಶಾಕಾರನಾಗಿ, ಕೋಶ ರಕ್ಷಕನಾಗಿ ಪರಮಾತ್ಮ 5 ರೂಪದಿಂದ ಇದ್ದಾನೆ. ಅದರ ವಿವರಣೆಯನ್ನ ದಾಸರು ಕೊಡ್ತಾ ಇದ್ದಾರೆ. 101 ಸ್ವರೂಪದಿಂ ಶಾಂತಿರಮಣ ತಾನ್ ಅನ್ನ ನೆನಪ 500 ಮೇಲ್ 3+10 ಪ್ರಾಣಾಕ್ಷ ಪ್ರದ್ಯುಮ್ನ ತೋರುತಿಹ 55 ವಿಕಾರ ಮನದೊಳು ಸಂಕರ್ಷಣ 500 ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ 3000 ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಕ್ವಯನು ಒಟ್ಟು 2000 ಮೇಲ್ 305 ಸ್ವರೂಪದಿಂದಲಿ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಇದು ಕೋಶಾಕಾರನಾಗಿ ಕೋಶದಲ್ಲಿರ್ತಕ್ಕಂತಹ ರೂಪದ ವಿವರಣೆ ಈ 2 ಪದ್ಯದಲ್ಲಿ ಬಂದಿದೆ. 101 ರೂಪದಿಂದ ಅನ್ನನಾಮಕನಾಗಿ ಆ ಕೋಶದಲ್ಲಿ ಪರಮಾತ್ಮ ಕೋಶಾಕಾರನಾಗಿ ಕೋಶರಕ್ಷಕನಾಗಿ ಇದ್ದಾನೆ. ಅನ್ನಮಯ ಕೋಶರಕ್ಷಕನಾಗಿ 101 ರೂಪದಿಂದ ಇದ್ದಾನೆ. 513 ರೂಪಗಳಿಂದ ಪ್ರಾಣಾಖ್ಯ ಪ್ರದ್ಯುಮ್ನ ಪ್ರಾಣಮಯ ಕೋಶ ರಕ್ಷಕನಾಗಿ ಆ ಕೋಶಾಕಾರದಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮನೋಮಯ ಮನನಾಮಕನಾಗಿರತಕ್ಕಂಥ ಸಂಕರ್ಷಣ ಮನೋಮಯ ಕೋಶ ಆಕಾರನಾಗಿ, ಮನೋಮಯ ಕೋಶ ರಕ್ಷಕನಾಗಿ ಮನನಾಮದಿಂದ 55 ರೂಪದಿಂದ ಇದ್ದ. ಅವನಿಗೆ ಹೆಸರು ಮನ. ಕೋಶ ರಕ್ಷಕವಾಗಿರೋ ರೂಪಕ್ಕೆ ಮನ ಅಂತ ಹೆಸರು. ಅದು ಮನೋಮಯ ಕೋಶಾಕಾರದಲ್ಲಿ ಕೋಶರಕ್ಷಕವಾದ ರೂಪ. ಮ ಅಂದ್ರೆ 5, ನ ಅಂದ್ರೆ 5, ಆದ್ರಿಂದ 55 ರೂಪದಿಂದ ಇದ್ದಾನೆ. ವಿಜ್ಞಾನ ಅನ್ನೋ ಹೆಸರಿನಿಂದ ವಾಸುದೇವ ರೂಪಿ ಪರಮಾತ್ಮ ವಿಜ್ಞಾನಮಯ ಕೋಶಾಕಾರನಾಗಿ, ವಿಜ್ಞಾನಮಯ ಕೋಶರಕ್ಷಕನಾಗಿ 584 ರೂಪದಿಂದ ಇದ್ದಾನೆ. ಆನಂದ ಅನ್ನೋ ಹೆಸರಿನಿಂದ ಆನಂದಮಯ ಕೋಶಾಕಾರ ಮತ್ತು ಆ ಕೋಶರಕ್ಷಕನಾಗಿ ನಾರಾಯಣ 3052 ರೂಪಗಳಿಂದ ಇದ್ದಾನೆ. ಹೀಗೆ ಕೋಶಾಕಾರನಾಗಿ ಕೋಶರಕ್ಷಕನಾಗಿ ಇರುವಂತಹ ರೂಪದ ಹೆಸರು ಅನ್ನ, ಪ್ರಾಣ, ಮನ, ವಿಜ್ಞಾನ, ಆನಂದ. ಆ ಹೆಸರಿಗೆ ಸರಿಯಾಗಿ ಆ ಸಂಖ್ಯೆ ಸಿಗ್ತದೆ. ಇಷ್ಟು ರೂಪಗಳಿಂದ ಪಂಚಕೋಶ ರಕ್ಷಕನಾಗಿ ಅಂತಂದ್ರೆ ಈ ದೇಹದ ಎಲುಬು ಸವಿಬಾರದು, ಎಲುಬು ಇರಬೇಕು, ಗಟ್ಟಿಯಾಗಿರಬೇಕು. ಸೌದು ಹೋಯ್ತು ಅಂತಂದ್ರೆ ಮನುಷ್ಯನ ಆರೋಗ್ಯ ಕೆಟ್ಟು ಹೋಗ್ತದೆ. ಅನ್ನನಾಮಕನಾಗಿ ಆ ಎಲುಬಿನಲ್ಲಿ ಇರ್ತಾನೆ. ದೇಹದಲ್ಲಿ ನೀರಿನಂಶ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ನೀರಿನಂಶ ಎಷ್ಟು ಪ್ರಮಾಣದಲ್ಲಿರಬೇಕು ಅಷ್ಟಿರಬೇಕು ಅಂದ್ರೆ ಅನ್ನಮಯ ಕೋಶ ಚೆನ್ನಾಗಿದೆ ಅಂತ ಅರ್ಥ. ಅನ್ನಮಯ ಕೋಶ ರಕ್ಷಕನಾಗಿ ಪರಮಾತ್ಮ ಇದ್ದಾನೆ. ಆ ದೇಹದೊಳಗಿರತಕ್ಕ ನೀರು ಮತ್ತು ಎಲುಬು
ಅದು ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿರಬೇಕು ಅಷ್ಟು ಚೆನ್ನಾಗಿದೆ, ಸುರಕ್ಷಿತವಾಗಿದೆ ಅಂತ ಆಗ್ಬೇಕಾದ್ರೆ ಅನ್ನನಾಮಕನಾಗಿ ಪರಮಾತ್ಮ 101 ಸ್ವರೂಪದಿಂದ ಶಾಂತಿಯ ರಮಣ ಆ ಅನ್ನಮಯ ಕೋಶ ರಕ್ಷಕನಾಗಿದ್ದಾನೆ ಅಂದ್ರೆ ನೀರು ಎಲುಬುಗಳನ್ನು ಕಾಪಾಡಿಕೊಂಡಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಹೀಗೆ ಮಾಡಿ ಎಲುಬಿನ ರೋಗ ಎಲ್ಲ ಪರಿಹಾರ ಮಾಡ್ಕೊಳ್ತಾ ಇದ್ದು ಇದು ಅನ್ನಮಯ ಕೋಶ ರಕ್ಷಣೆ ಮಾಡೋದು ಅಂದ್ರೆ ಹೀಗೆ. ದೇಹದಲ್ಲಿರ್ತಕ್ಕಂಥ ತೇಜಸ್ಸು, ವಾಯು, ಆಕಾಶ ಅವುಗಳು ಅಸ್ತವ್ಯಸ್ತ ಆಗಬಾರದು. ಒಳಗಡೆ ಇರ್ತಕ್ಕಂತಹ ಸ್ಪೇಸ್ ಬಂದಾಗಬಾರದು, ಆಕಾಶಕ್ಕೆ ತೊಂದರೆ ಬರಬಾರದು, ತೇಜಸ್ಸು, ಉಷ್ಣತೆ ಮತ್ತು ವಾಯು ಅವುಗಳು ವಿಕಾರ ಆಗಬಾರದು ಅಂತಂದ್ರೆ ಪ್ರಾಣ ಎಂಬ ಹೆಸರಿನಿಂದ ಆ 3 ಪದಾರ್ಥಗಳಲ್ಲಿ ಪ್ರಾಣಮಯ ಕೋಶನಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳೋದು ಅದಕ್ಕೆ ಕಾರಣ ಆಗ್ತದೆ. ಹೀಗೆ ಅದೇ ರೀತಿ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ತತ್ವದಲ್ಲಿ ಮನನಾಮಕನಾಗಿ ಪರಮಾತ್ಮ ಇದ್ದಾನೆ. ಮಹತ್ತತ್ವ ಅದು ನಮ್ಮಲ್ಲಿ ಕಾರ್ಯ ಮಾಡಬೇಕು, ಮಹತ್ವವನ್ನು ತಂದು ಕೊಡಬೇಕು. ಅದಕ್ಕೆ ವಿಜ್ಞಾನ ಎಂಬ ಹೆಸರಿನಿಂದ ಸತ್ವ, ರಜಸ್ಸು, ತಮಸ್ಸು ಅದರಲ್ಲಿ ರಜೋಗುಣ, ತಮೋಗುಣಗಳನ್ನ ಕೆಳಗೆ ಮಾಡಿ ಸತ್ವಗುಣವನ್ನು ಉದ್ರೇಕ ಮಾಡಬೇಕು ಪರಮಾತ್ಮ. ಅಂದ್ರೆ ಸಾತ್ವಿಕ ಕಾರ್ಯ ನಡೀತದೆ. ಆ 3 ಗುಣಗಳಿಗೆ ಸದಾ ಹೋರಾಟ ನಡೀತಾ ಇರ್ತದಂತೆ. ಸಾಧಾರಣವಾಗಿ ಸತ್ವಗುಣ ಕೆಳಗೆ ಬಿದ್ದಿರ್ತದಂತೆ, ರಜೋಗುಣವನ್ನು ತುಳಿದು ತಮೋಗುಣ ಮೇಲ್ಗೈ ಆಗ್ತಾ ಇರ್ತದೆ. ಅದಾಗಬಾರ್ದು. ರಜೋಗುಣ, ತಮೋಗುಣಗಳನ್ನ ತುಳಿದು ಸತ್ವಗುಣ ಮೇಲೆ ಬರ್ಬೇಕಂತ. ಅದು ಅಂತ್ಯಕಾಲದಲ್ಲಂತೂ ಸತ್ವಗುಣ ಮೇಲೆ ಬರ್ಬೇಕಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ವಿಶೇಷವಾಗಿ ಮನುಷ್ಯನಿಗೆ ಅಂತ್ಯಕಾಲ ವಯಸ್ಸು ಬಂದಾಗ ರಜೋಗುಣ, ತಮೋಗುಣಗಳನ್ನ ತುಳಿದು ಸತ್ವಗುಣ ಉದ್ರೇಕ ಆಗ್ಬೇಕಂತ. ಆವಾಗ ಅವನ ಮರಣ ಆಯ್ತು ಅಂತಂದ್ರೆ ಒಳ್ಳೆ ಯೋನಿಯಲ್ಲಿ ಹುಟ್ತಾನ. ಅಕಸ್ಮಾತ್ ಏನಾದ್ರೂ ಸಾಯುವಾಗ ಸತ್ವಗುಣ ಕೆಳಗಾಗಿ, ರಜೋಗುಣ ಕೆಳಗಾಗಿ, ತಮೋಗುಣ ಮೇಲಾಯ್ತು ಅಂತಂದ್ರೆ ನರಿ, ನಾಯಿ ಇಂಥ ನೀಚ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಇದು ತಮೋಗುಣಗಳಲ್ಲಿ ರಜೋಗುಣ, ತಮೋಗುಣ ಕೆಳಗಾಗಿ ಸತ್ವಗುಣ ಉದ್ರೇಕ ಆಗಬೇಕಾದ್ರೆ ಅದಕ್ಕೆ ಬೇಕಾದ ಆಹಾರ ಸ್ವೀಕಾರ ಮಾಡಬೇಕು. ಅಂತ್ಯಕಾಲದಲ್ಲಿ ಸಾತ್ವಿಕವಾದ ಪ್ರವೃತ್ತಿ ಅದನ್ನೇ ಬೆಳೆಸ್ಕೊಂಡ್ರೆ ಸತ್ವಗುಣ ಉದ್ರೇಕ ಬರ್ತದಂತೆ. ಅದು ಒಂದು ಕ್ರಮ. ಆಹಾರಾದಿಗಳಿಂದ ಸತ್ವಗುಣ ಉದ್ರೇಕ ಆಗುವ ಹಾಗೆ ಮಾಡಿಕೊಳ್ಳೋದು. ಇನ್ನೊಂದೇನು ಅಂತಂದ್ರೆ ಆ ಅವ್ಯಕ್ತ ತತ್ವದಲ್ಲಿ ಸತ್ವರಜಸ್ತಮ ಗುಣಗಳಲ್ಲಿ ಆನಂದ ಅನ್ನೋ ಹೆಸರಿನಿಂದ ನಾರಾಯಣ ರೂಪಿ ಪರಮಾತ್ಮ ನೆಲೆಸಿದ್ದಾನೆ. ಆ ಭಗವಂತ ಸತ್ವಗುಣವನ್ನು ಉದ್ರೇಕಗೊಳಿಸಲಿ, ರಜೋಗುಣ, ತಮೋಗುಣಗಳನ್ನ ತುಳಿದು ಕೆಳಗೆ ಮಾಡಲಿ ಅಂತ ಅವನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆದ್ರಿಂದ ಆ ಕೋಶ ರಕ್ಷಕನಾಗಿ ಅಂದ್ರೆ ಈ ಸತ್ವರಜಸ್ತಮ ಗುಣಗಳು ಇತ್ಯಾದಿ ಪದಾರ್ಥ ದೇಹದಲ್ಲಿ ಏನಿದೆ ಅದರ ರಕ್ಷಕನಾಗಿ ಅದರ ಆಕಾರದಿಂದ ಪರಮಾತ್ಮ ಎಷ್ಟೆಷ್ಟು ರೂಪದಿಂದ ನೆಲೆಸಿದ್ದಾನೆ ಅನ್ನುವಂತಹ ವಿವರಣೆಯನ್ನ 2 ಪದ್ಯದಲ್ಲಿ ದಾಸರು ಕೊಡ್ತಾರೆ. ಬಹಳ ಕಠಿಣವಾದ ಸಂಧಿ ಅಂದ್ರೆ ಬೋಧನ ರಸ ವಿಭಾಗ ಸಂಧಿ. ಇದೆಲ್ಲ ಏನು ಒಂದೇ ಮೇಲಿಂದ ಮೇಲೆ ಒಂದ್ಸಲ ಹೇಳಿದ್ರು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಅದರ ಸಂಖ್ಯೆ ಬೇರೆ ಹೇಳಿದ್ರು. ಇನ್ನೊಂದ್ಸಲ ಅನ್ನ, ನೆನಪ ಅಂತ ಮತ್ತೊಂದು ಸಂಖ್ಯೆ ಹೇಳ್ತಾರೆ. ಪುನಃ ಮತ್ತೆ ಬರ್ತದೆ. ಇದೇ 5 ರೂಪದ ವಿವರಣೆ ಮತ್ತೆ ಬರ್ತದೆ. ಮೊದಲು ಹೇಳಿದ್ದು ಭೋಜನ ಪ್ರಕ್ರಿಯೆ ನಡೆಯೋ ಕ್ರಮ, ಶ್ರುತ, ಚಿಂತನ ಇತ್ಯಾದಿಗಳು. ಈಗ ಹೇಳ್ತಾ ಇರೋದು ಕೋಶ ರಕ್ಷಣೆಯಾಗಿ ಕೋಶಾಕಾರದಲ್ಲಿ ಇರುವಂತಹ ಕೋಶ ರಕ್ಷಣೆಗಾಗಿ ಇರತಕ್ಕಂತಹ ಪರಮಾತ್ಮನ ರೂಪದ ವಿವರಣೆ. ಒಟ್ಟು ಕೋಶ ರಕ್ಷಣೆಗಾಗಿ ಇರುವಂತಹ ರೂಪಗಳು 4305 ರೂಪ ಅಂತ ಅದರ ವಿವರಣೆ ನೀಡ್ತೀವಿ. ಇನ್ನು ದೇಹದೊಳಗೆ ಪಂಚ ಪ್ರಾಣರ ಕೆಲಸ ಮಹತ್ತರವಾದ ಕೆಲಸ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಹೃದಯ ಪ್ರಾಣ, ಗುದೆ ಅಪಾನ, ಸಮಾನೋ ನಾಭಿಮಂಡಲೆ ಅಂತ ಆಯಾ ಜಾಗದಲ್ಲಿ ಪ್ರಾಣರಿರ್ತಾರೆ. ಏನು ಅದು ಆ ಪ್ರಾಣರು ಅಂದ್ರೆ ಯಾರು? ಮುಖ್ಯ ಪ್ರಾಣದೇವರದ್ದೇ 5 ರೂಪಗಳು. ಮುಖ್ಯ ಪ್ರಾಣದೇವರೇ 5 ರೂಪದಿಂದ ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ನಾಮಕನಾಗಿ ದೇಹದಲ್ಲಿ ನೆಲೆಸಿದ್ದಾನೆ. ಏನು ಮಾಡ್ತಾರೆ? ಶ್ವಾಸೋಚ್ಛ್ವಾಸ ಇದನ್ನೆಲ್ಲ ಪ್ರಾಣದೇವರು ಮಾಡಿಸ್ತಾರೆ. ದೇಹದಲ್ಲಿ ನಾವು ತಿಂದಂಥ ಪದಾರ್ಥಗಳು, ಕುಡಿದಂಥ ನೀರು ಹೆಚ್ಚಾಯಿತು ಅಂತಂದ್ರೆ ಅದನ್ನು ಹೊರಗೆ ಹಾಕಿಸೋ ಕೆಲಸ ಅಪಾನ ನಾಮಕ ವಾಯುದೇವರು ಮಾಡ್ತಾರೆ. ಬಹಳ ದೊಡ್ಡ ಕೆಲಸ ಅಪಾನ ನಾಮಕ ವಾಯುದೇವರು ಮಾಡ್ತಾರೆ. ಒಂದು ವೇಳೆ ಆ ಕಾರ್ಯ ನಡೀದೇ ಇದ್ರೆ ಏನಾದೀತು ಒಳಗಿನ ಪರಿಸ್ಥಿತಿ. ಎಷ್ಟು ಶುದ್ಧವಾಗಿ, ಎಷ್ಟು ಸ್ವಚ್ಛವಾಗಿ ಒಳಗಿನ ಭಾಗ ಇಟ್ಟಿದ್ದಾರೆ. ಒಳಗೆ ಸ್ವಚ್ಛ ಇಟ್ಕೋತೀವಿ. ಯಾವ ಕಸ ಇಲ್ದಂಗೆ ಕಸ ಗುಡಿಸಿ ಕಸವನ್ನೆಲ್ಲ ತೆಗೆದು ಹೊರಗೆ ಹಾಕಿ ಒಳಗಡೆ ಸ್ವಚ್ಛ ಇಟ್ಕೊಳ್ತೀವಿ. ದೇಹದ ಒಳಗಡೆ ಕಸ ಗುಡಿಸೋರು ಯಾರು? ಕಾರುಣ್ಯದಿಂದ ದೇಹದ ಒಳಗಿನ ಕಸ ಗುಡಿಸಿ, ಎಲ್ಲ ಮನೆಯಲ್ಲಿ ನೀರು ಬಿದ್ದರೆ ಜಾಸ್ತಿ ಆದ್ರೆ ಚೆಲ್ಲಿದ್ರೆ ಒರೆಸ್ತೀವಿ. ಒಳಗೆ ನೀರು ಜಾಸ್ತಿ ಆದ್ರೆ ಅದನ್ನು ಹೊರಗೆ ಹಾಕಿಸಬೇಕು. ಒಳಗೇನಾದ್ರೂ ಮಲಿನ ಪದಾರ್ಥಗಳು ತಯಾರಾಗಿ ಆಗ್ತದೆ. ಊಟ ಮಾಡುವಾಗ ಅಡಿಗೆ ಮಾಡಬೇಕಾದ್ರೆ ಕಸ ಬೀಳ್ತದಲ್ಲ, ಕಸ ಬೀಳದೇನೆ ಅಡಿಗೆ ಮಾಡ್ಲಿಕ್ಕೆ ಆಗ್ತದೆ. ಮಾವಿನ ಹಣ್ಣು ರಸಾಯನ ಮಾಡಬೇಕು ಅಂತಂದ್ರೆ ಸಿಪ್ಪಿ, ಗೊಟ್ಟ ಅವೆಲ್ಲ ಒಂದಿಷ್ಟು ತಯಾರಾಗ್ತದೆ ಕಸ, ಅದನ್ನು ಹೊರಗೆ ಹಾಕಬೇಕು ನಾವು. ಹಾಗೆ ಊಟ ಮಾಡಿದ ಮೇಲೂ ಕೂಡ ರಸಾಂಶ ದೇಹಕ್ಕೆ ಹೋಗ್ತದೆ, ಅಲ್ಲಿ ಸ್ವಲ್ಪ ಮಲಿನಾಂಶ ಅಲ್ಲೂ ಉಳ್ಕೊಳ್ತದೆ.
ಆ ಉಳ್ಕೊಂಡಂತಹ ಮಲಿನಾಂಶವನ್ನು ಹೊರಗೆ ಹಾಕುವ ಕೆಲಸ ಅಪಾನ ನಾಮಕ ಪ್ರಾಣಿಯವರು. ಹೊಟ್ಟೆಗೆ ಹಾಕೋದಷ್ಟೇ ನಮ್ಮ ಕೆಲಸ. ಮುಂದೆ ಬೇರೆ 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 ಅವಯವಗಳಿಗೆ, ಕಣ್ಣು ಕಿವಿ ಅಲ್ಲಿಗೆಲ್ಲ ಹಂಚುವ ಕೆಲಸವನ್ನ ಸಮಾನ ನಾಮಕ ವಾಯುದೇವರು ಮಾಡ್ತಾರೆ. ಸಮಾನವಾಗಿ ಆ ರಸವನ್ನ ಎಲ್ಲ ಇಂದ್ರಿಯಗಳಿಗೆ, ಅವಯವಗಳಿಗೆ ಹಂಚುತ್ತಾರೆ. ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡಿಕೊಂಡು ವ್ಯಾನ ಇರ್ತಾನಂತ. ಉದಾನ ಅಂತ ಮೇಲ್ಮುಖವಾಗಿ ಸಂಚಾರ ಮಾಡತಕ್ಕಂಥ ವಾಯು ಉದಾನ ಅಂತ. ಹೀಗೆ ಪಂಚ ಪ್ರಾಣರೇನಿದ್ದಾರೆ ನಮಗೆ ಪರಮೋಪಕಾರ ಮಾಡತಕ್ಕಂಥವ್ರು ಅವರು. ಅದಕ್ಕೆ ಪ್ರಾಣಾಗ್ನಿಹೋತ್ರ ಅಂತ 5 ರೂಪಕ್ಕೆ ಊಟ ಮಾಡುವಾಗ ಆ ರೂಪಗಳ ಅನುಸಂಧಾನ ಮಾಡಿಕೊಂಡು ಅವರಿಗೆ ಆಹುತಿ ಕೊಡೋದು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನ ಸಮಾನ ಅಂತ ಈ ಪಂಚ ಪ್ರಾಣದೇವರು ಒಳಗಡೆ ಇದ್ದುಕೊಂಡು ಮಾಡತಕ್ಕಂಥ ಅನುಗ್ರಹ ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕು. ಮಲಮೂತ್ರಗಳ ಬಂಧನ ಆಗಿಬಿಟ್ಟು ಮನುಷ್ಯನಿಗೆ ಅದ್ರ ವಿಸರ್ಜನೆ ಆಗಲಿಲ್ಲ ಅಂತಂದ್ರೆ ಎಂಥ ಹಿಂಸೆ, ಏನ್ ಅನಾರೋಗ್ಯ ಅದು. ಅದನ್ನ ಮಾಡಿಸ್ತಕ್ಕಂಥವರು ಅಪಾನ ನಾಮಕವಾಗಿ. ಶ್ವಾಸೋಚ್ಛ್ವಾಸ ಸರಿಯಾಗಿ ಮಾಡಿಸೋದು ಪ್ರಾಣದೇವರು. ಇವೆಲ್ಲ ಆಹಾರಗಳನ್ನು ಹಂಚೋದು, ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡಿಕೊಂಡಿರೋದು, ಇವೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ. ಅವರು ಮಾಡಬೇಕಾದ್ರೆ ಅವರಲ್ಲಿ ಪರಮಾತ್ಮ 5 ರೂಪದಿಂದ ನಿಲ್ಲಿಸಿದ್ದಾನಂತೆ. ಪ್ರಾಣಾಪಾನಾದಿಗಳ ಅಧಿಷ್ಠಾನದಲ್ಲಿ ಪರಮಾತ್ಮ 5 ರೂಪದಿಂದ ನೆಲೆಸಿದ್ದಾನೆ. ಅದರ ವಿವರಣೆಯನ್ನು ಮುಂದೆ ಕೊಡ್ತಾರೆ. 3+50 ಪ್ರಾಣ ಶರೀರದೊಳಗೆ ಅನಿರುದ್ಧ ನಿಪ್ಪ, 511 ಅಪಾನದೊಳಿಪ್ಪ ಪ್ರದ್ಯುಮ್ನ, 3ನೇ ವ್ಯಾನದೊಳಗೆ 5 ರೂಪದಿ ಸಂಕರ್ಷಣ, 535 ಉದಾನನೊಳಿಪ್ಪ ಮಾಯೇಶ, ಮೂಲನಾರಾಯಣನು 57 ರೂಪವ ತಾಳಿ ಸರ್ವತ್ರದಲ್ಲಿ ಸಮಾನನೊಳಿಪ್ಪ ಸರ್ವೇಶ. ಒಟ್ಟೆಷ್ಟಾಯ್ತು ಅಂದ್ರೆ ಲೀಲಗೈವನು 1000 ಮೇಲೆ 711 ರೂಪವ ತಾಳಿ ಪಂಚ ಪ್ರಾಣರೊಳು ಲೋಕಗಳ ಸಲಹುವನು. ಪ್ರತಿಯೊಬ್ಬರ ದೇಹವನ್ನ ರಕ್ಷಣೆ ಮಾಡಿಸ್ತಾನೆ ಆ ಪಂಚಪ್ರಾಣಗಳ ಒಳಗಿದ್ದು. ನೋಡಿ, 3+50 ಪ್ರಾಣ ಶರೀರದೊಳಗೆ ಅನಿರುದ್ಧ ನಿಪ್ಪ. 3+50 ಅಂದ್ರೆ 53 ರೂಪದಿಂದ ಪ್ರಾಣ ವಾಯುವಿನಲ್ಲಿ ಪರಮಾತ್ಮ ನೆಲೆಸಿದ್ದು, ಅನಿರುದ್ಧ ನಾಮಕನಾಗಿ ನೆಲೆಸಿದ್ದು ಶ್ವಾಸೋಚ್ಛ್ವಾಸಾದಿ ಕಾರ್ಯಗಳನ್ನೆಲ್ಲ ಮಾಡಿಸ್ತಾನೆ. 511 ಅಪಾನದೊಳಿಪ್ಪ ಪ್ರದ್ಯುಮ್ನ. ಈಗ ಹೇಳಿದೆ, ಅಪಾನ ನಾಮಕ ವಾಯುದೇವರಲ್ಲಿದ್ದು ದೇಹದ ಒಳಗಡೆ ಶುದ್ಧೀಕರಣ. ಇದನ್ನ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಪಾನನ ಮೂಲಕ ಮಾಡಿಸ್ತಾನೆ. ಆದ್ರಿಂದ ಅಪಾನನೊಳಗೆ ಪ್ರದ್ಯುಮ್ನ 511 ರೂಪದಿಂದ ನೆಲೆಸಿದ್ದಾನೆ. ವ್ಯಾನ ಅನ್ನುವಂತಹ ವಾಯುವಿನಲ್ಲಿ ವ್ಯಾನ ಸಮಾನೋ ನಾಭಿಮಂಡಲೆ, ವ್ಯಾನ ಸರ್ವ ಶರೀರಗ, ಎಲ್ಲ ಶರೀರದ ತುಂಬ ವ್ಯಾಪ್ತಿರೋದು ವ್ಯಾನ. ವ್ಯಾನ ಅನ್ನುವ ವಾಯುವಿನಲ್ಲಿ ಸಂಕರ್ಷಣ ವ್ಯಾನ ವಾಯುವಿನಲ್ಲಿ 55 ರೂಪದಿಂದ ನೆಲೆಸಿದ್ದಾನೆ. 535 ರೂಪದಿಂದ ಉದಾನ ನಾಮಕ ಪ್ರಾಣದೇವರಲ್ಲಿ ಮಾಯೇಶ ವಾಸುದೇವ ರೂಪಿ ಪರಮಾತ್ಮ 535 ರೂಪದಿಂದ ನೆಲೆಸಿದ್ದಾನೆ. ಮೂಲ ನಾರಾಯಣನು ನಾರಾಯಣ ರೂಪಿ ಪರಮಾತ್ಮ ಸಮಾನ ನಾಮಕ ವಾಯುದೇವರಲ್ಲಿ, ಸಮಾನ ಅಂದ್ರೆ ಸಮಂ ಅನತಿ, ತಿಂದ ಪದಾರ್ಥವನ್ನ ಎಲ್ಲ ಅವಯವಗಳಿಗೆ ಸಮಾನವಾಗಿ ಹಂಚುವವರು. ಆ ಸಮಾನ ವಾಯುವಿನಲ್ಲಿ ನಾರಾಯಣ 557 ರೂಪದಿಂದ ಧರಿಸಿದ್ದಾನೆ. ಎಲ್ಲ ಸೇರಿಸಿದರೆ 1711 ರೂಪ ಆಗ್ತದೆ. ಲೀಲೆಗೈವನು 1000 ಮೇಲೆ 711 ರೂಪವ ತಾಳಿ ಪಂಚಪ್ರಾಣರೊಳು ಲೋಕಗಳ ಸಲಹುವನು.